ಹಾಯ್ ಎಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಕಸಂದು ಅಂಗ್ಳಕ್ಕೆ ನೀರು ಹಾಕಿ ಇವಾಗ ರಂಗೋಲಿ ಹಾಕ್ತಾಯಿದ್ದೀನಿ. ಫೈನಲಾಗಿ ರಂಗೋಲಿ ಆಯಿತು. ಇದಾದಮೇಲೆ ಇವಾಗ ಹೊಸ್ಲು ಒರೆಸ್ತಾ ಇದ್ದೀನಿ. ಹೊಸ್ಲಿಗೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ರಂಗೋಲಿ ಹಾಕಿ ಹೊಸ್ಲು ಒರೆಸ್ಕೊಂಡು ಹೊಸ್ಲು ಒರೆಸೋದೆಲ್ಲ ಆದಮೇಲೆ ಇವಾಗ ಜೀರಿಗೆ ಕಷಾಯ ಮಾಡ್ಕೊಂಡಿದ್ದೆ. ಆ ಜೀರಿಗೆ ಕಷಾಯನೆಲ್ಲ ಕುಡಿದು ಇವಾಗ ನಾನು ಫ್ರೆಶ್ ಅಪ್ ಆಗಿದ್ದೀನಿ. ಫ್ರೆಶ್ ಅಪ್ ಎಲ್ಲ ಆದಮೇಲೆ ಇವಾಗ ಬೆಳಗಿನ ಟಿಫಿನಿಗೆ ರೊಟ್ಟಿ ಮತ್ತು ಎಣ್ಗಾಯಿ ಪಲ್ಯ ಮಾಡಿದ್ದೆ. ಅದೆಲ್ಲ ಆದಮೇಲೆ ಇವಾಗ ಕಸ್ಟಮರ್ ಬ್ಲೌಸ್ ಸ್ಟಿಚ್ ಮಾಡೋದಿತ್ತು. ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿದೆ. ಇದು ಬಫ್ ಸ್ಲೀವ್ ನೋಡಿ ಟ್ರೆಂಡಿಂಗಲ್ಲಿರೋ ಹೊಸ ಪ್ಯಾಟ್ರನ್ ಬ್ಲೌಸ್ ಇದು. ಫ್ರಂಟ್ ಬಾರ್ಡರ್ ಅಟ್ಯಾಚ್ ಮಾಡೋದು, ಸ್ಕ್ಯಾಲಪ್ ಎಲ್ಲ ಇಟ್ಟು ಫ್ರಂಟ್ ಬಾರ್ಡರ್ ಹಚ್ಚಿದ್ದೀನಿ. ಇದಾದಮೇಲೆ ಇದು ಕೂಡ ಪಫ್ ಸ್ಲೀವೇ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಇದೆಲ್ಲ ಆದಮೇಲೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕಿತ್ತು. ಸಾಂಬಾರು ಎಲ್ಲ ಫಸ್ಟಿಗೆ ಕೂಗಿಸಿ ಇಟ್ಕೊಂಡಿದ್ದೆ. ಇದಾದಮೇಲೆ ಇವಾಗ ಕುದಿಯೋಕೆ ಇಟ್ಟಿದ್ದೀನಿ. ಸಾಂಬಾರೆಲ್ಲ ಮಾಡೋದಾದಮೇಲೆ ಮಮ್ಮಿ ನನಗೆ ಆರೆಂಜ್ ಜ್ಯೂಸ್ ಮಾಡಿಕೊಡಂದ. ಹಾಗಾಗಿ ನಾನು ಆರೆಂಜ್ ಜ್ಯೂಸ್ ಮಾಡೋಣ ಅಂತಂದು ಆರೆಂಜ್ನೆಲ್ಲ ಸಿಪ್ಪೆ ಎಲ್ಲ ತೆಗೆದು ಇವಾಗ 1 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕಿ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಇವಾಗ ಗ್ರೈಂಡ್ ಮಾಡ್ಕೋಬೇಕು. ನೋಡಿ ಗ್ರೈಂಡ್ ಮಾಡ್ಕೊಂಬಂದಿದ್ದೀನಿ. ಇವಾಗ ಇದನ್ನು ಸೋದಿಸ್ಕೊಂಡು ಇವಾಗ ಇದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕಿ ಕುಡಿಯೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡು ಕುಡೀರಿ, ಚೆನ್ನಾಗಿರುತ್ತೆ ಜ್ಯೂಸ್. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ.